ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಒಂದು ದಿನ ಬಂದುಬಿಟ್ಟು ಒಂದು ಸ್ಫೂರ್ತಿದಾಯಕ ಕಥೆನ ತಂದಿದ್ದೀವಿ. ಈ ಒಂದು ಕತೆ ಕೇಳೋದ್ರಿಂದ ನಿಮಗೆ ಮೋಟಿವೇಟ್ ಆಗಿ ನಿಮ್ಮ ಜೀವನ ಬದಲಾಗಬಹುದು. ಸ್ನೇಹಿತರೆ, ಕತೆ ತುಂಬ ಚೆನ್ನಾಗಿದೆ, ಕೊನೆವರೆಗೂ ಕೇಳಿ. ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಹುಡುಗ ವಾಸ ಆಗಿರ್ತಾನೆ. ರಾಮು ಯಾರ ಒಂದು ಋಣದಲ್ಲಿ ಬೆಳೆಯದೆ ಕಷ್ಟಪಟ್ಟು ಕುಟುಂಬದಿಂದ ಬಂದಿರ್ತಾನೆ. ಆತನಿಗೆ ಶಿಕ್ಷಣ ಪಡೆದು ದೊಡ್ಡ ವ್ಯಕ್ತಿಯಾಗಬೇಕು, ನಾನೊಬ್ಬ ದೊಡ್ಡ ಸಾಧಕನಾಗಬೇಕು ಎಂಬ ಒಂದು ಕನಸಿರುತ್ತೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆತನು ಎಲ್ಲಿಯೂ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ಕಾರಣ ಆತನ ಕಿತ್ತು ತಿನ್ನುವ ಬಡತನ. ಮನೆಯಲ್ಲಿ ಪರಿಸ್ಥಿತಿ ತುಂಬ ಒಂದು ಕಠಿಣವಾಗಿತ್ತು. ಆತನು ಹಲವು ಬಾರಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ. ಯಾಕಂದರೆ ಆತನಿಗೆ ಸರಿಯಾಗಿ ಓದಲು ಆಗ್ತಾ ಇರಲ್ಲ, ಕೆಲಸಗಳಲ್ಲಿ ತುಂಬ ಬ್ಯುಸಿ ಆಗಿರ್ತಾನೆ. ಹೀಗಾಗಿ ಆತ ಎಷ್ಟೇ ಪರೀಕ್ಷೆ ಬರೆದ್ರೂ ಪರೀಕ್ಷೆಯಲ್ಲಿ ಫೇಲ್ ಆಗ್ತಿರ್ತಾನೆ. ಮತ್ತು ಎಲ್ಲ ಜನರು ಆತನನ್ನು ಹಾಸ್ಯ ಮಾಡಿ ಟೀಕೆ ಮಾಡ್ತಾ ಇರ್ತಾರೆ ಮತ್ತು ನಗ್ತಾ ಇರ್ತಾರೆ. ಆದರೆ ರಾಮು ತನ್ನ ಕನಸುಗಳನ್ನು ಬಿಡದೆ ಶ್ರಮದೊಂದಿಗೆ ಮುಂದುವರಿತಾನೆ. ದಿನನಿತ್ಯ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕೆಲಸ ಮಾಡುತ್ತಾ ಓದ್ತಾ ಇರ್ತಾನೆ. ಒಂದಿನ ಕಾಡಿನ ನಡುವೆ ನಡೆಯುತ್ತಿದ್ದಾಗ ರಾಮು ಮನುಷ್ಯನಂತೆ ತೋರಿದ ಗರಡಿಯೊಂದು ರಾತ್ರಿಯ ಕತ್ತಲೆಯಲ್ಲಿ ತಮ್ಮ ಮನೆಗೆ ಹೋಗಲು ಹೋರಾಡ್ತಾ ಇರುತ್ತೆ. ಆದರೆ ಗರಡಿ ಎಂದರೆ ದೊಡ್ಡ ಗಂಡು ಎಂದರ್ಥ. ಏನು ಮಾಡಲಿ ಎಂದು ರಾಮು ತಾನೇ ವಿಚಾರಿಸಿಕೊಳ್ತಿದ್ದ. ಹಠಾತ್ ಆತನು ಏನು ಸಾಧಿಸಬೇಕೆಂಬ ನಿರ್ಧಾರವಿಟ್ಟಿದ್ದನೋ ಅದನ್ನು ಸಾಧಿಸಿ ತೀರಿಸಬೇಕೆಂಬ ಪಣ ತೊಡ್ತಾನೆ. ಗುರಿಯೇ ಶ್ರೇಷ್ಠ ಎಂದು ಆತನು ನಿರ್ಧಾರ ಮಾಡ್ತಾನೆ. ಹಲವಾರು ಕಷ್ಟಗಳು ಬರುತ್ತವೆ, ತೊಂದರೆಗಳು ಬರುತ್ತವೆ. ಆತನ ತಂದೆ ತೀರಿ ಹೋಗ್ತಾನೆ. ಕುಟುಂಬದ ಸಂಪೂರ್ಣ ಜವಾಬ್ದಾರಿ ರಾಮುವಿಗೆ ಬಂದು ಒದಗುತ್ತೆ. ಆತನು ತನ್ನ ಅಭ್ಯಾಸದಲ್ಲಿ, ತನ್ನ ಕಷ್ಟದಲ್ಲಿ, ತನ್ನ ಪ್ರಯತ್ನದಲ್ಲಿ ಒಂದನ್ನು ಬಿಡಲಿಲ್ಲ. ಹಾಗೆ ತನ್ನ ಪ್ರಯತ್ನ ಮುಂದುವರಿಯುತ್ತಾನೆ. ಕಳೆದ ಕೆಲವು ವರ್ಷಗಳಲ್ಲಿ ರಾಮು ಮತ್ತೆ ಒಂದು ಪರೀಕ್ಷೆಯನ್ನು ಕಟ್ಟಿ ಮತ್ತೆ ಪರೀಕ್ಷೆಯನ್ನು ಬರೀತಾನೆ. ಕಳೆದ ಕೆಲವು ವರ್ಷಗಳಲ್ಲಿ ರಾಮು ಫೇಲ್ ಆಗ್ತಾ ಬಂದಿರ್ತಾನಲ್ಲ, ಈ ವರ್ಷ ರಾಮು ಪರೀಕ್ಷೆ ಕಟ್ಟಿ ಮತ್ತೆ ಪರೀಕ್ಷೆಯನ್ನು ಬರೀತಾನೆ. ಆದರೆ ಈ ಸರ್ತಿ ರಾಮು ರ್ಯಾಂಕ್ ಬಂದು ಸಾಧನೆಯನ್ನು ಮಾಡ್ತಾನೆ. ಹೀಗೆ ರಾಮು ಕಾಲ ಕಳೆದಂತೆ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಹಾಗೆ ಓದುತ್ತಾ ಮುಂದೆ ಒಬ್ಬ ದೊಡ್ಡ ಒಳ್ಳೆಯ ಅಧಿಕಾರಿ ಆಗ್ತಾನೆ. ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನು ನೀಡ್ತಾನೆ ಮತ್ತು ಸಮಾಜದ ಜನರಿಗೆ ಆದರ್ಶವಾಗಿ ಬದುಕ್ತಾನೆ. ಸ್ನೇಹಿತರೆ, ಕಥೆ ಇದಾಗಿತ್ತು. ಈ ಕಥೆಯಿಂದ ನಾವು ಏನು ಕಲಿಬೇಕಂದ್ರೆ, ಎಷ್ಟೇ ಸಂಕಷ್ಟಗಳು ಬಂದರೂ ಶ್ರಮದಿಂದ, ತಾಳ್ಮೆಯಿಂದ, ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದರೆ ಯೋಗಕ್ಷೇಮದ ಸಿದ್ಧಿಸುತ್ತದೆ ಎಂಬುದೇ ಈ ಒಂದು ಕಥೆಯ ನೀತಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.